ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿರುವಂಥದ್ದು. ವಿಶೇಷ ವ್ಯಕ್ತಿನ ಮಾತಾಡಿಸ್ಲಿಕ್ಕೆ ಕಾರಣ ಈ ಒಂದು ಅದ್ಭುತ ಈ ಬರಹ ಕ್ಲೋಸ್ ಆಗಿ ನೋಡಬಹುದು. ಏನಿದು ಈ ಥರ ಇದೆ, ಯಾವುದೋ ಒಂದು ಏನಪ್ಪ ಆದಿಕಾಲದ ಜನ, ನಮ್ಮ ಜನಾಂಗದವ್ರು ಬರ್ದಂಗಿದೆ, ಅಂದರೆ ಪುರಾತನ ಜನ ಬರ್ದಂಗಿದೆ. ಇದನ್ನು ಬರೆದವರು ನಮ್ಮ ಜೊತೆಗೆ ಇದ್ದಾರೆ. ಈ ಇಂಟರ್ವ್ಯೂ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದವರು ಅವರೇನೆ. ಅವರ ವಯಸ್ಸು ಹೆಚ್ಚು ಕಡಿಮೆ ಒಂದು 5 ವರ್ಷ ಇರ್ಬೋದು. ಇಂಗ್ಲೀಷ್ ಸ್ಕೂಲಲ್ಲಿ ಓದ್ತಾರೆ, LKG ಅಲ್ಲ, ಅವರು ಪ್ಲೇ ಹೋಮ್. ಆದರೂ ಈಗ ಅವ್ರನ್ನ ಓಕೆ ನೀವು ಗೊತ್ತಾಯ್ತಲ್ಲ ಯಾರು ಅಂತ. ಎಸ್, ನಮ್ಮನೆ ಲಿಟಲ್ ಸ್ಟಾರ್ ಅಗಸ್ತ್ಯ. ಸೊ ಬೆಳಗ್ಗೆ ಇದನ್ನು ಬರೆದಾದ್ಮೇಲೆ ಅವನು ನಾನು ಇಂಟರ್ವ್ಯೂ ಮಾಡಿರಿ ಅಂತ ಹೇಳಿದ್ದು ಅವನದೇನೆ ಐಡಿಯಾ ಇದೆ. ಸೊ ಒಂದು ಖುಷಿ ಏನೋ ಇದೆ, ಇಲ್ಲಿ ಒಂದು ಬೇರೆ ಥರದ ಖುಷಿ ಇದು. ಈ ಖುಷಿಗೆ ಸಂಬಂಧಪಟ್ಟ ಹಾಗೆ ಈ ಥರ ಇದಾರೆ ನೋಡ್ಬೋದು. ತುಂಬ ಹೈಪರ್ ಆ್ಯಕ್ಟಿವ್. LKG ಅಂದರೆ ಅವ್ರಿಗೆ ತಕ್ಕಂಥ ಖುಷಿ ಆಗುತ್ತೆ. ಪ್ಲೇ ಹೋಮ್ ಅಂದರೆ ರಪ್ಪ ಅಂತ ರಿಯಾಕ್ಟ್ ಮಾಡ್ತಾರೆ. ನೋಡ್ತು ನೀವು ಹಾಂ, ನಾನು ಪ್ಲೇ ಹೋಮ್ ಅಂದರೆ ಅವನು LKG ಅಂತ ಅಷ್ಟೇ. ನಮ್ಮ ಮನೆಯಲ್ಲಿ ಲಿಟಲ್ ಸ್ಟಾರ್. ಸರಿ ಸರಿ ಹಾಂ ಸರಿ. ಈಗ ಈ ಬರವಣಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಕೇಳ್ತಾ ಹೋಗೋಣ. ಓಕೆ, ಸೊ ಇದನ್ನು ಯಾವಾಗ ಬರೆದ್ರಿ, ಯಾಕೆ ಬರೆದ್ರಿ ಅನ್ನುವಂಥದ್ದು. ಓಕೆ, ಇವ್ರಿಗೆ ಇಬ್ಬರು ಅಜ್ಜಾರು ಇದ್ದಾರೆ. ಸೊ ಇವ್ರ ಅಜ್ಜಾರು ಅಂದರೆ ನಮ್ಮ ಮಾವ ಏನಿದ್ದಾರೆ ಅವ್ರಿಗೆ ಬರಿಬೇಕು ಅಂತ ಹೇಳ್ತಾರೆ ಇದನ್ನು. ಸೊ ಬರೆದಿರುವಂಥದ್ದು ಇಲ್ಲಿ ಮಜಾ ಇದೆ. ಮೇಲೆ ABCD ಎಲ್ಲ ಇದೆ. ABCD ಆದಮೇಲೆ ಕೆಳಗೆ 1 2 3 ಇದೆ. ಇದನ್ನು ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ಲೀಸ್ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಏನೇನಿದೆ ಅನ್ನುವಂಥದ್ದು. ಓಕೆ ಓಕೆ. ಸೊ ಸ್ಕೂಲಲ್ಲಿ ನೀನು ಪ್ಲೇ ಹೋಮ್, ನಾನು ಹೇಳ್ತೀನಿ ಪ್ಲೇ ಹೋಮ್. ಅವನು ಇಲ್ಲ, ನೀವು ಪ್ಲೇ ಹೋಮ್ನಾಗ ಓದುವಾಗ ಎಷ್ಟು ತಿಂಗಳಾಗಿತ್ತು? ಎಷ್ಟು ತಿಂಗಳ? 4 ತಿಂಗಳ ಹಿಂದೆ ಕೊರೋನಾ ಬಂತು. ಆ 4 ತಿಂಗಳಿಂದ ಪ್ಲೇ ಹೋಮ್ ಇದ್ರು. ಈಗ ಅವ್ರು ಕೊರೋನಾ ಮುಗೀತು. ಸೊ ಏನಪ್ಪ ಈಗ LKG ಅಂತ ಹೇಳ್ಕೊಂಡು ತಿರ್ಗಾಡ್ತಾರೆ. LKG ಅಲ್ಲ, ಪ್ಲೇ ಹೋಮ್ ಎಲ್ಲ. ಈಗ ಗೊತ್ತಾಯ್ತಲ್ಲ ಏನಂತೇಳಿ. ಓಕೆ ಸರಿ. ಈ ಮೋಸಗಾತಿ ಅಂತ ಯಾವುದೋ ಹಾಡಾಡ್ತಿರ್ಲಿ, ಯಾವುದದು? ಇಲ್ಲಿ ಹೇಳಬೇಕು, ಕ್ಯಾಮ್ರಾ ಜೋರ ಹೇಳಬೇಕು, ಪೂರ ಹೇಳಬೇಕು. ಆ ನೋವು ತುಂಬಿರೋ. ಹಾಂ, ಅದೇನೋ ನಮ್ಮ ಅಗಸ್ತ್ಯನಿಗೆ ತುಂಬ ಇಷ್ಟ ಆಯ್ತು ಮೋಸಗಾತಿ. ಹಾಂ, ಖರಾಬು. ಧ್ರುವ ಸರ್ಜಾ ನೋಡಿ ಮುಸ್ಲಿಂ ಖುಷಿ ಪಡ್ತಾರೆ. ಖರಾಬು ಏನು ಹಾಡೋದು? ಖರಾಬು ಸಾಂಗ್ ಅಂದ್ರೆ ತುಂಬ ಇಷ್ಟ. ಕ್ಯಾಮ್ರಾಯಿಂದ ಇರುವಂಥ ನಾಗರಾಜ್ ಏನಂದ್ರೆ ನಮ್ಮ ಮುದ್ದಿನ ಹಳೆಯ ಎಲ್ಲ ನಮ್ಮ ಉಚ್ಚಾಟಗಳನ್ನೆಲ್ಲ ಶೂಟ್ ಮಾಡಿದವನೇ. ಖರಾಬು ಸಾಂಗನ್ನು ಪ್ಲೇ ಮಾಡ್ರಿ. ಇದು ಹಿಂದೆ ಮಾತುಗಳೆಲ್ಲ ನಾಗವನ್ನೆಲ್ಲ ಶೂಟ್ ಮಾಡ್ತಾರೆ. ನಾಗವನ್ನ ಎಲ್ಲ ಹಿಂಗೆ ಅನ್ನ ಅವರು. ಓಕೆ, ಈಗ ಮೋಸಗಾತಿ ಹಾಡು ಹಾಕ್ತೀವಿ. ಆಮೇಲೆ ನಿನ್ನ ಸ್ಕೂಲಲ್ಲಿ ಪ್ಲೇ ಹೋಮಲ್ಲಿ ಇತ್ತಲ್ಲ, ಪ್ಲೇ ಹೋಮಲ್ಲಿ ನಿನ್ನ ಫ್ರೆಂಡ್ಸ್ ಯಾರು? LKG ಅಲ್ಲಿ, ಸಾರಿ LKG ಅಲ್ಲಿ ಯಾರ್ಯಾರು ನಿಮ್ಮ ಫ್ರೆಂಡ್ಸು? ಯಾರು? ರಚಿತಾ. ಆಮೇಲೆ ರಚಿತಾ ಒಬ್ಳೇನಾ? ಮತ್ತೆ ಯಾರೋ ಇದ್ರಲ್ಲ, ರಣವೀರ್ ಸಿಂಗ್ ಎಲ್ಲ ಇದ್ರು. ಹಾಂ ಹಾಂ. ಹೌದಾ? ಓಕೆ. ಈ ಅಗಸ್ತ್ಯನಿಗೆ ಒಬ್ಬ ತಮ್ಮನೇನು ವಸಿಷ್ಠ, ತುಂಬ ಹೈಪರ್ ಆ್ಯಕ್ಟಿವ್. ಅಲ್ಲಿ ಒಳಗೆ ಇಲ್ಲಿ ಬಿಟ್ಟರೆ ನಮ್ಮ ಇಂಟರ್ವ್ಯೂ ಮಾಡಕ್ಕೆ ಬಿಡಲ್ಲ ಅವನು, ಹಂಗಿದ್ದಾನೆ. ಸೊ ವಸಿಷ್ಠ, ಇಂಥ ವಸಿಷ್ಠಗೆ ಏನೋ ಹೆಸರು ಇಟ್ಟಿರಲ್ಲ, ಏನಂತ ನಿಮ್ಮ ತಮಗೆ ಏನೋ ಹೆಸರು ಇಟ್ಟಿರಲ್ಲ, ಏನದು ಏನೋ ಹೇಳ್ತೀನಿ ಚೋಟು. ಹಾಂ, ಚೋಟು. ಅವ್ನು ಹುಟ್ಟಿದಾಗ ಚೋಟು ಅಂತ ಹೆಸರು ಅವನಿಗೆ. ಸೊ ಈಗ ಒಂದು ಇವತ್ತೇನೇನು ಮಾಡ್ಬೇಕಂತ ಪ್ಲ್ಯಾನ್ ಇದೆ? ಅಭ್ಯಾಸ ಸ್ಟಡೀಸ್ ಏನೇನು ಇವತ್ತು? ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ? ಹಿಂದಿ ಅಂದ್ರೆ ಹಿಂದಿ ಏನದು ಭಾಷೆನಾ? ನಾವು ಮುಂಜಾನೆ ಮುಖ ತಕ್ಕೊಂಡಾಗು ಎಲ್ಲ ಬಟ್ಟೆ ಹಚ್ಕೊಂಡು ಚೋಟು ನನ್ನಿಂದ ಬರ್ತಾನೆ ನೋಡಿ. ಇನ್ನೊಂದು ವಚನ ಹೇಳ್ತಾನೆ. ಹೆಂಗೆ ಅದು ವಚನ? ಹೆಂಗೆ ಹೇಳೋದು? ತಂದೆ ಹೇಳಿ ಜೋರಾಗೆ ನೋಡು. ಹೆಂಗೆ ಹೇಳ್ತೀನಿ? ತಂದೆ ನೀನು, ತಾಯಿ ನೀನು, ಬಂಡು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವ್ಯ ಕೋರ್ಮಸ ಮಾಡಿ. ಓಕೆ. ಸೊ ವಚನ ಹೇಳ್ತಾನೆ, ಬಸವಣ್ಣವ್ರ ವಚನ ಹೇಳ್ತಾನೆ ಅವನು. ಸೊ ಬೆಳಗ್ಗೆ ಬೆಳಗ್ಗೆ ಹೇಳ್ತಾನೆ, ಎದ್ದು ಹಲ್ಲು ತಿಕ್ಕೊಂಡು ಒಂಚೂರು ಕಿರಿಕಿರಿ ಮಾಡ್ತಾನೆ. ಹಲ್ಲು ತಿಕ್ಕೊಂಡು ಅದಾದಮೇಲೆ ಇವತ್ತು ಪಟ್ಟ ಹಚ್ಕೊಂಡು ದೇವರಿಗೆ ಕೂಡಲ ಸಂಗಮ ದೇವರ ವಚನ ಹೇಳ್ತಾನೆ. ಸೊ ಒಟ್ಟಾರೆ ನಮ್ಮ ಅಗಸ್ತ್ಯ ನಮ್ಮನೆಯ ಲಿಟಲ್ ಸ್ಟಾರು. ಈ ಲಿಟಲ್ ಸ್ಟಾರ್ ಇಂಟರ್ವ್ಯೂ ಮಾಡಲಿಕ್ಕೆ ಅವನೇ ಇನ್ಸಿಸ್ಟ್ ಮಾಡಿದ್ದು ಮಾಡು ಅಂತೇಳಿ.
ಈ ಥರ ಎಲ್ಲ ಮಾತಾಡಿದ್ರೆ ಒಟ್ಟಾರೆ ನಮಗೆ ಖುಷಿ ಆಗುವಂಥ ವಿಚಾರ ಏನಂದರೆ ಸಣ್ಣ ಹುಡುಗನ ಇಂಟರ್ವ್ಯೂ ಮಾಡಿದಂಥ ಅನುಭವ ಬೇರೆ ಥರ ಅಂತ ಹೇಳ್ತಾ ಈ ಒಂದು ಸಣ್ಣ ಇಂಟರ್ವ್ಯೂ ಮುಗಿಸ್ತಾ ಇದ್ದೀನಿ. ಹುಬ್ಬಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರೇವನ್ ಪಿ ಜೇವೂರ್.